ಒಂದು 200 ರೂಪಾಯಿ ದುಡ್ಡು ಬೇರೆ ಇಕ್ಕಿದ್ದೆ ಅಲ್ಲಿ. ಇವಳೆ ಎಲ್ಲ ತಾಳೆದಾಳೇನೋ. ಈ ಚೌಡಮ್ಮನೆ ಎಲ್ಲ ತಗೊಬಿಟ್ಟವಳೆ ನಮ್ಮ ದುಡ್ಡ. ಇನ್ನು ಮನೆಯಾಗಿದ್ದರೆ ಇದೇ ಸಮಸ್ಯೆ. ಏನು ಮಾಡೋದು? ಅದಕ್ಕೇ ನಮ್ಮ ಮನೆಯಾಗ ಇರಬೇಡ ಹೋಗು ಅಂತ ಹೇಳ್ತೀನಿ. ಸುಮ್ಮನೆ ಅವಳು ಇಟ್ಕೊಂಡು ನಾನು ಯಾಕೆ ಇದು ಮಾಡಬೇಕು? ನನ್ನ ಗಂಡ ಬೈತಾನೆ. ಕಂಡವ್ರ ಹೆಂಗಸ್ರನ್ನೆಲ್ಲ ನಾನು ಕರ್ಕೊಂಬಂದು ಮನೆಯಾಗ ಇಟ್ಕೊಂಡಿದ್ಯಾ ನೀನು ಅಂತೇಳಿ ನನ್ನ ಗಂಡ ಬೈತಾನೆ. ಅದಕ್ಕೇ ಸುಮ್ಮನೆ ಪಾಸಿಗೆ ಹೋಗು ಅಂತ ಹೇಳ್ತೀನಿ. ಯಾಕೆ ಸುಮ್ಮನೆ ಅಂಬೋದು? ಈಗಳಪ್ಪ 2 ದಿವಸ ಇರೋದಕ್ಕೆ ನನ್ನ ಮೇಲೆ ಕಳ್ತಾನು ದಾರಪ್ಪ ಓಡಿಸಿದ್ರು ಅಂಬೋದು ಬೇಡ. ಅದಕ್ಕೇ ಒಳ್ಳೆ ಮಾತನಾಗೆ ನೀನು ಯಾವ್ದಾನ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಮ್ಮ ತಾಯಿ ಅಂತ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಯಾಕೆ ಸುಮ್ಮನೆ? ನನ್ನ ಗಂಡ ಅವನು ಗೊಣ 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 ಅಂಬೋದು ಬೇಡ, ಹೊಸನೂ ಬೇಡ. ಅದಕ್ಕೆ ನಿಮ್ಮ ಮನೆಗೆ ನೀನು ಹೋಗಮ್ಮ ಅಂತ ಹೇಳ್ಬಿಡ್ತೀನಿ ನಾನು. ಇಲ್ಲಿ ಊರೇ ಹುಡುಕಿದ್ರು ಒಂದು ಬಾಡಿಗೆ ಮನೆ ಸಿಗಲ್ಲ. ಹೋಗತ್ತ ಪರದಾಡಿ ಸಾಕಾಗೈತೆ ನನಗಂತ. ಎಲ್ಲಿ ಹುಡ್ಕೊಂಬಂದ್ರು ಒಂದು ಮನೆ ಸಿಗಲ್ವಲ್ಲ. ಮನೆ ಹುಡುಕ್ತೆ, ಹುಡುಕಿದ್ದಮ್ಮ ಎಲ್ಲೂ ಸಿಗಲಿಲ್ಲ. ಎಲ್ಲ 2,000 ಮೇಲೆ ಬಾಡಿಗೆ ಹೇಳ್ತಾರೆ. ಆಟೊಂದು ಬಾಡಿಗೆ ಕಟ್ಟೋಕ್ಕಾಗಲ್ಲ. ಏನು ಮಾಡ್ಬೇಕು ಏನೋ? ಅದಕ್ಕೇ ಯಾವ್ದಾನ ಕಮ್ಮಿದು ಒಂದು 500 ರೂಪಾಯಿ 1,000 ರೂಪಾಯಿದು ಯಾವ್ದಾನ ಸಿಗೋ ಅಂಥದ್ದು ಹಳೆ ಮನೆ ಆದರೂ ಪರವಾಗಿಲ್ಲ. ಒಂದು 500,000 ಸಿಗೋ ಅಂಥದ್ದು ನೋಡೋಣ ಅಂತ. ಒಂದು 500,000 ಅಷ್ಟೇ. ನನ್ನ ಕೈಲೇ ಬಾಡಿಗೆ ಕಟ್ಟೋಕ್ಕಾಗಲ್ವಲ್ಲ. ಇರೋಳು ಒಬ್ಳು ನಾನು ದುಡ್ದು ಆ ಹುಡುಗಿನ ಬೇರೆ ನೋಡ್ಕೋಬೇಕು. ಅದಕ್ಕಾಗಿನ ಇನ್ನೇನು ಮಾಡೋಣ? ಒಂದು 2 ದಿನ ಅಡ್ಜಸ್ಟ್ ಮಾಡ್ಕ. ಇನ್ನೇನು ಮಾಡೋದತ್ತ? ಇವಾಗ ಇದ್ದೀನಿ ನಿಮ್ಮ ಮನೆಯಾಗೆ. ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳೆ ಅಂಜಲಿ. ಅಯ್ಯೋ ನೀನು ಹಂಗಂತೀಯ ಅಮ್ಮ ತಾಯಿ, ಆಗಲ್ಲ. ನಾನು ಇದ್ದಿದ್ದಂಗೆ ಹೇಳ್ತೀನಿ. ಬೇಜಾರಾದರೂ ಪರವಾಗಿಲ್ಲ ಚೌಡಕ್ಕ. ನೀನು ನನಗೀಗ ಹೋಗ್ಬಿಡು ಸುಮ್ಮನೆ. ನಮ್ಮ ಮನೆಗೆ ಇರ್ಬೇಡ. ಇಲ್ಲ ನಮ್ಮ ಅಯ್ಯಪ್ಪ ಮೊದಲೇ ಇಸ್ಕೊಂಬಲ್ಲ. ನನ್ನ ಮನೆಗೆ ಹೇಳ್ಬಾರ್ದು. ಇವಾಗ ಮನೆಯಾಗೆಲ್ಲ ಸಾಮಾನೆಲ್ಲ ಬೇರೆ ಖಾಲಿ ಆಗೈತೆ, ಎಲ್ಲ ತರಬೇಕು. ನಮ್ಮ ಅಯ್ಯಪ್ಪ ತಂದೆ ಇಲ್ಲ. ನೀನು ಇದೆಯಾ ಅಂತೇಳಿ ಮುಂಚ್ಕೊಂಡು ಬೇರೆಯವರೆಲ್ಲ ಬಂದು ನಮ್ಮ ಮನೆಗೆ ಬರೇ ತುಂಬೋದು ತಿಂಬೋದೇ ಆಗುತ್ತೆ ಅಂತೇಳಿ ಮುಂಚ್ಕೊಂಡು ನಮ್ಮ ಅಯ್ಯಪ್ಪ ಸಾಮಾನು ಏನೋ ತಂದೇ ಇಲ್ಲ ಮನೆಗೆ. ಏನು ಮಾಡೋಣ ಹೋಗತ್ತೆ? ಹಿಂಗಾಗೈತಿ. ನಾನು ಇವತ್ತು ಹೋಗ್ತೀಯ ನಾಳೆಗೆ ಹೋಗ್ತೀಯ ಅಂತ ನೋಡ್ತಾನೆ ಇದ್ದೀನಿ. ನೀನು ಇಲ್ಲೇ ಸೇರ್ಕೊಂತ ಇದೀಯ. ಇಲ್ಲೇ ಸೇರ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಏನಂತ ಅರ್ಥ ಮಾಡ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ ಬಿಡತ್ತ ಇವತ್ತಾದ್ರೂ ನೋಡ್ಕೊಂಡು ಬಾಡಿಗೆ ಮನೆಗೆ ಹೋಗ್ತಾಳೆ ಅಂತೇಳಿ ನಾನು ನೋಡ್ತಾನೆ ಇದ್ದೀನಿ. ನೀನು ಹೋಗಂಗೆ ಕಾಮಲ್ಲ. ಹೋಗಂಗೆ ಕಾಮಲ್ಲಮ್ಮ ನೀನಂತೂ. ಏನು ಮಾಡೋಕ್ಕಾಗುತ್ತೆ? ಒಳ್ಳೆ ಇದ್ದೀನಿ. 2 ದಿನ ಸುಧಾರಿಸು ಅಂಜಲಿ. 2 ದಿನ ಸುಧಾರಿಸು. ಅಯ್ಯೋ ನಾನು ಸುಧಾರ್ಸೋಕ್ಕಾಗಲ್ಲ. ನಮ್ಮ ಅಯ್ಯಪ್ಪಂಗೆ ಗುಣ 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 ಅಂತಾನೆ. ನೋಡು ಕೊಟ್ಟು ನೀನು ಇನ್ನೊಂದು 2 ದಿನ ಇರ್ತೀನಿ ಅಂತೀಯಲ್ಲ. ಇನ್ನೂ 2 ಮನೆಗೆ ರೂಕಕ್ಕಾಯ ಮನೆಯಾಗ ಯಾರ ಮನೆಯಾಗ 2 ದಿನ ಇರು. ಏನಿಲ್ಲಮ್ಮ ತಾಯಿ, ನಮ್ಮ ಅಯ್ಯಪ್ಪ ಇದ್ದಿದ್ದು ಸುಧಾರಿಸಲ್ಲ. ಅಯ್ಯಪ್ಪ ಅವನಿದ್ದಿದ್ದು ಬೇಡ ಕುಯ್ಕ. ನಮ್ಮ ಅಯ್ಯಪ್ಪನ ಯಾರನ್ನ ಬಂದರೂ ಸಹಿಸ್ಕೊಂಬಲ್ಲ. ಅವ್ನು ಬೇರೆ ನೀಟ ಎಣ್ಣೆ ಹಾಕ್ಕೊಂಬತ್ತಾನೆ ಬೈನತ್ನಾಗ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನಮ್ಮ ಅಯ್ಯಪ್ಪ ಇದ್ದಿದ್ದು ಸಹಿಸ್ಕೊಂಬಲ್ಲ ಕಣಮ್ಮ ತಾಯಿ. ಯಾರ ಮನೆಯಾಗನ ಮಾರಮ್ಮನ ಮನೆಗೆ ಯಾರ ಮನೆಯಾಗನ 2 ದಿನ ಇರು. ಅಯ್ಯೋ ಅವಳು ಹಂಗೆ ಅಂದ್ಲು. ನಮ್ಮ ಅಯ್ಯಪ್ಪನ ಒಂದಿಟ್ಟು ಎಣ್ಣೆ ಹಾಕ್ಕೊಂಬತ್ತಾನೆ ಬೈತಾನೆ. ಅವಳನ್ನ ಕರ್ಕೊಂಬಂದಿದ್ದೆ ಇವಳನ್ನ ಕರ್ಕೊಂಬಂದಿದ್ದೆ ಅಂತ ಏನಿಲ್ಲ ಬಾಯಿಗೆ ಬಂದಂಗೆ ಬೈತಾನೆ ನಮ್ಮ ಅಯ್ಯಪ್ಪ ಅಂತ ಅವಳು ಹಂಗೆ ಅಂದ್ಲು. ನೀನು ಏನೋ ಅನ್ಕೊಳಮ್ಮ. ನಾನೀಗ ಏನೋ 2 ದಿನ ಅಕ್ರಿಗೆ ನೋಡ್ಕೊಂಡೆ. ನಾನೇನು ನಿನಗೇನು ಏನು ಒಂಬೋದಾಗಲಿ ಏನು ಮಾಡಲಿಲ್ಲ. ಈಗ ಒಳ್ಳೊಳ್ಳೆದೇ ಮಾಡಿಕ್ತೆ. ಒಂದಿನ ಇಡ್ಲಿ ಮಾಡಿದೆ, ಒಂದಿನ ದೋಸೆ ಒಯ್ದೆ, ಒಂದಿನ ಪಲಾವ್ ಮಾಡಿದೆ. ಆಗೆಲ್ಲ ಒಳ್ಳೊಳ್ಳೆದೇ ಮಾಡಿಕ್ತೆ. ತಿಂಡಿ ಅಡುಗೆ ಎಲ್ಲ ಮಾಡಿಕ್ಕಿದ್ದೀನಿ. ನೋಡ್ಕೊಂಡಿದ್ದೀನಿ. ಯೋಸ್ತೀನಿ ಅಂತ ನೋಡ್ಕೊಂಬಕ್ಕಾವತ್ತೇಳು? ಕಂಡರು ಯಾರು ನೋಡ್ಕೊಂಬಲ್ಲ. ನಾನು ಇರ್ತೀನಿ ನಾನು ನೋಡ್ಕೊಂಡಿದ್ದೀನಿ. ಈ ಕೀರೆಗೆ ಯಾರಾದರೂ ನಿನ್ನೊಂದಿನ ಕರೆದ್ರೆ ಒಂದಿನ ಯಾರಾದರೂ ಕರೆದುಂಬಕ್ಕಿಕ್ಕಿರ? ಇಲ್ಲ. ನಾನಂತಳು ನೋಡ್ಕೊಂಡಿದ್ದೀನಿ ಅಂದರೆ ನೀನು ಬೇಜಾರಾಗಬೇಡ. ಅಲ್ಲ ನೀನು ನೋಡ್ಕೊಂಡಿದ್ಯಾ ಇಲ್ಲ ಅಂತಲ್ಲ. ಇವತ್ತು ನೀನು ನೋಡ್ಕೊಂಡಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಚೆನ್ನಾಗಿ ನೋಡ್ಕೊಂಡಿದ್ಯಮ್ಮ. ಚೆನ್ನಾಗಿ ಬಪ್ಪನು ಮಾಡಿದ್ದೆ ಎಲ್ಲ ನೋಡ್ಕೊಂಡೆ. ಇವತ್ತು ನಾನು ಹೇಳೋಕ್ಕಾಗಲ್ಲ ಹೇಳು. ನೀನು ಹಿಂಗೆ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ನಾನು ನೋಡ್ಕೊಂಡಿದ್ದೇನಲ್ಲ ಚೆನ್ನಾಗೆ. ಸುಮ್ಮನೆ ಇನ್ಮೇಲೆ ಹೋಗ್ತಾ ಇರು. ಯಾವುದಾದ್ರೂ ಒಂದು ಬಾಡಿಗೆ ಮನೆಯನ್ನು ಮಾಡ್ಕೊಂಡು. ಇವಾಗ ಏನೋ ನಿನ್ನ ಗಂಡ ಬೈದಿದ್ದಾನೆ ಮನೆ ಬಿಟ್ಟು ಕಳಿಸ್ಯವನೆ ಅಂತ. ಏನೋ 1 ದಿವಸ 2 ದಿವಸ ನಿನ್ನ 3-4 ದಿವಸ ಆಯಿತು. 4 ದಿವಸದ ಮೇಲಾಯಿತು. 4-5 ದಿವಸ ಯಾರು ಇಟ್ಕೊಂತಾರೆ ಹೇಳು? 3 ಹೊತ್ತು ಊಟ ಹಾಕಿದ್ದೀನಿ. 4-5 ದಿವಸ ನೋಡ್ಕೋಬೇಕಂದ್ರೆ ತುಂಬ ಕಷ್ಟ ಕಣಂಟಿ. ಈಗ ನನ್ನ ತಂಗಿರು ಹೇಳ್ತಾರೆ, ಅದು ನನ್ನ ಗಂಡ ಸಹಿಸ್ಕೊಂಬಲ್ಲ. ನನ್ನ ತಂಗಿ ನಮ್ಮ ಅಕ್ಕಯ್ಯ ನನ್ನ ತಂಗಿನೂ ಹೇಳ್ತಾಳೆ ನೋಡ್ಕ್ಯಾ ಚೌಡಂಟಿನ ಅಂತ. ಅದು ನನ್ನ ಗಂಡ ಸಹಿಸ್ಕೊಂಬಲ್ವಲ್ಲ, ಅದಕ್ಕಾಗಿನ. ಮನೆಯಲ್ಲೂ ಸಿಗಲ್ಲ ಚೌಡಮ್ಮ. ಸುಮ್ಮನೆ ಬಸಪ್ಪಂತಕ್ಕೆ ಹೋಗಿ ಇಲ್ಲೇ ಇರ್ತೀನಿ ಅಂತ ಹೇಳೋಗು. ಸುಮ್ಮನೆ ಬಸಪ್ಪಂತಕ್ಕೆ ಹೋಗಮ್ಮ, ಅಲ್ಲೇ ಹೋಗು. ಏನು ಮಾಡೋದು? ಸುಮ್ಮನೆ ಹುಡುಗರನ್ನ ಚೆನ್ನಾಗಿ ನೋಡ್ಕೊಂಡು ನೀನು ಚೆನ್ನಾಗಿ ಇಟ್ಕೊಂಡು ಹೋಗು. ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದೂ ಇರೋಲ್ಲ. ಅಯ್ಯೋ ನಾನು ಹಂಗೆ ಹೇಳೋದ್ರಕ್ಕಮ್ಮ. ಹಂಗೆ ಹೇಳಿದ್ರು ಅಯ್ಯಪ್ಪ ಅರ್ಥ ಮಾಡ್ಕೊಂಬಿಲ್ದಾನು. ನಂಬದೇ ಇಲ್ಲ. ಏನು ಹೇಳಿದ್ರು ನೀನು ಹಂಗೆ ಹಿಂಗೆ ಅಂತ ಹಳೇದೇ ಹೇಳ್ತಾನೆ ಹೊರ್ತು ಅಯ್ಯಪ್ಪ
ಬಿಡು ಏನೋ ಚೆನ್ನಾಗಿರೋಣ ಅಂತ ಹೇಳಿ ಹೇಳಲ್ಲ, ಏನು ಮಾಡ್ತಿ. ಇರುತ್ತು ಇಂದಲೇ ಕಣೆ, ನನ್ನ ಜೀವನ ಹಾಳಾಗಿದ್ದು ಇರುತ್ತು ಇಂದಲೇನೆ. ಮನೆ ಬಾಗಿಲಿಗೆ ಹೋಗಿ ಕುಕ್ಕ ಹೋಗು. ಇವಾಗ ನಮ್ಮ ಮನೆಗೆ ಬಂದರೆ ಹೆಂಗೆ ಸರಿ ಹೋಗುತ್ತೆ, ಋತುವ್ರ ಮನೆ ಬಾಗಿಲಿಗೆ ಹೋಗು. ಅವಳೆ ತಾನೇ ನಿನ್ನ ಜೀವನ ಹಾಳು ಮಾಡ್ದಾಳು, ಏನು ನಾನೇ? ನೀನು ಇಲ್ಲಿ ಒಳ್ಳೆ ಚೆನ್ನಾಗಿ ಬತ್ತೀಯಮ್ಮ. ಅಲ್ಲ ನಾನು ನೀನು ಹಿಂಗೆ ಅಂತಾಳೆ ಅಂತೇಳಿ ಬೇಜಾರಾದ್ರೂ ಪರವಾಗಿಲ್ಲ. ಈಗ ನಾನು ಇದ್ದಿದ್ದಂಗೆ ಹೇಳ್ತೀನಿ. ನಾನೀಗ ಒಂದಿನ ನೋಡಿದೆ, 2 ದಿನ ನೋಡಿದೆ, ಬಿಡತ್ತ ಅಕ್ಕಪಕ್ಕದಾಗಿದ್ದ ಮೇಲೆ ಆಗಬೇಕು ಅಂತ ಹೇಳಿ ಏನೋ ಹೇಳ್ದೆ. ನೀನು ಸಹಿಸ್ಕೊಂಬ್ಲಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಯಾರೋ ಸಹಿಸ್ಕೊಂಬಲ್ಲ. ನನ್ನೊಳಗಾಗಿ ಹೇಳ್ತೀನಿ, ಯಾರೋ ಸಹಿಸ್ಕೊಂಬಲ್ಲ ಹೇಳು. ಯಾಕಂದರೆ ಒಂದಿನ ಸಹಿಸ್ಕೊಂತಾರೆ, 2 ದಿನ ಸಹಿಸ್ಕೊಂತಾರೆ, ಯಾರೂ ಸಹಿಸ್ಕೊಂಬಲ್ಲ. ಸುಮ್ಮನೆ ಅಲ್ಲೇ ಇರ್ಬೋದಾಗಿತ್ತು. ಇನ್ನೇನು ಮಾಡ್ತೀಯ, ಯಾವ್ದನ ಬಾಡಿಗೆ ಮನೆ ನೋಡ್ಕೊಂಡು ನಿಮ್ಮ ಅಣ್ಣ ಇರ್ಕೊಳಕ್ಕೆ ಹೊಳ್ಕೊಂಡು ಅವ್ರು ನೋಡಿ ಬಂದಾರು ನೀನು ಮಾತಾಡ್ಸಂಗೆ ಇಲ್ಲ. ಅವ್ರ ಮನೆಗೆ ಬಂದು ಅವಳಿಗೆಲ್ಲನ ಡ್ರೆಸ್ಸು ಪಸ್ಸು ಎಲ್ಲ ತಂದು ಕೊಟ್ಟು ಅದೇ ಹೋದ್ರು. ಅವಳಿಗೆಲ್ಲನ ತಾಂಬಂದು ಕೊಟ್ರು ನೋಡು. ನಿನ್ನ ಮಗಳನ್ನ ಮಾತಾಡ್ಸಂಗಿಲ್ಲ, ಏನಿಲ್ಲ. ನಿನ್ನ ಮಗಳಿಗೆ ಒಂದು ಜೊತೆ ಬಟ್ಟೆ ತಂದಿಲ್ಲ ಅಂತೀಯ ನೀನು. ಇಷ್ಟು ದಿವಸ ಆಗಿತ್ತು ನನ್ನ ಮಗಳಿಗೆ ಒಂದು ಜೊತೆ ಬಟ್ಟೆ ತಂದಿಲ್ಲ, ಅವಳಿಗೆ ಒಂದು ಬ್ಯಾಗಿನ ತುಂಬ ತುಂಬ್ಕೊಂಬಂದು ಎಲ್ಲ ಹೊಸ ಹೊಸವು ಕೊಟ್ಟೋಗ್ಯವ್ರಿ. ಈಗ ಹಿಂಗೆ ಯಾರ್ದನ ಸಪೋರ್ಟ್ ಇರಬೇಕು, ಇಲ್ಲಾಂದರೆ ಗಂಡನಾದರೂ ಸಪೋರ್ಟ್ ಇರಬೇಕು, ಇಲ್ಲಾಂದರೆ ತವ್ರ ಮನೆ ಕಡೆಗಳಾರ್ದಾದ್ರೂ ಸಪೋರ್ಟ್ ಇರ್ಬೇಕು. ನಮ್ಮ ಅಣ್ಣ ಏನು ನಮ್ಮ ಅತ್ತೆ ಮಾತು ಕೇಳ್ತಾನೆ. ನಮ್ಮ ಮಾತೆ ನಮ್ಮ ಅಣ್ಣಯ್ಯ ಏನು ನಾನು ಹೇಳಿದ್ದೇನು ಕೇಳಲ್ಲ. ಏನು ಮಾಡೋಣಮ್ಮ, ನಂದೇನು ಇಲ್ಕಣಮ್ಮ, ಎಲ್ಲ ನಿಮ್ಮ ಅತ್ತಿಗೆ ಅದು ಅಂತ ನಮ್ಮ ಅಣ್ಣ ನೋಡು. ನಮ್ಮ ಅಣ್ಣಯ್ಯ ಒಳ್ಳೆ ನಮ್ಮ ಅತ್ತಿಗೆನೇ ಅಂತಾಳು, ನಮ್ಮ ಅತ್ತಿಗೆ ಒಳ್ಳೆಯವಳಲ್ಲ. ಮೇಡಮ್ ನಿಂತವ್ರ ಮನೆಯವ್ರು ಆಗಲ್ಲ ಅಂದರೆ ಬೇರೆ ಆಗ್ತಾರೆ ನಿನಗೆ. ನಿಂತವ್ರ ಮನೆಯವ್ರು ನಿಮ್ಮ ಅಣ್ಣನೇ ನಿಮ್ಮ ಅತ್ತಿಗೆನೇ ನಿನ್ನ ಸೇರಲ್ಲ ಅಂದರೆ ಬೇರೆ ಸಹಿಸ್ಕೊಂತಾರೆ, ಯಾರು ಸಹಿಸ್ಕೊ. ಏನು ಮಾಡೋಕ್ಕಾಗುತ್ತೆ, 1-2 ದಿನ ಅನುಸರಿಸ್ಕೊಂಡು ಹೋಗ್ಬೇಕು. ನಾವು ಬಸಪ್ಪ ಅಂತ ಸೆನೆ ಕಿತ್ಕೊಂಡು ಹೋಗಿದ್ರೆ ಯಾವುದು ಇರ್ತಿರ್ಲಿಲ್ಲ ಹೇಳು. ಅವಳು ಋತು ನಾನು ಸುಮ್ಮನೆ ಇರ್ಬೋದಾಗಿತ್ತು, ಏನ ಗ್ರಾಚಾರ ಇರುಕ್ಕಮ್ಮ. ಅವಳು ಋತು ಸುಮ್ಮನೆ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಸುಮ್ಮನೆ ಇರಬೇಕಾಗಿತ್ತು. ಅವಳೆಲ್ಲ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಕ್ಬಾರ್ದು. ಹಂಗೆ ಮಾಮ ಹಿಂಗೆ ಮಾಮ ಅಂತ ಹೇಳಿ ಎಲ್ಲ ಎಲ್ಲದ್ದು ಹೇಳ್ಕೊಟ್ಲು. ಎಲ್ಲದ್ದು ಹೇಳ್ಕೊಟ್ಟಿದ್ಕೆ ಮತ್ತೆ ಪಾಪ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಕಣಮ್ಮ, ಅವಳೊಬ್ಳು ಸುಮ್ಮನಿದ್ದಿದ್ರೆ ಸಾಕಾಯ್ತು ನನಗೆ. ಹೆಂಗಾಗೋದು, ಅವಳೊಬ್ಳು ಸುಮ್ಮನಿದ್ದಿದ್ರೆ ಹೆಂಗೋ ಲಕ್ಷ್ಮಿ. ನಾನು ಹಿಂಗೆ ನಮ್ಮ ಅಯ್ಯಪ್ಪ ಗೊತ್ತಾಗ್ದಿಲ್ಲಂಗೆ ಇಷ್ಟು ದಿವಸ ಯಾರಿಗೂ ಗೊತ್ತಾಗಿರ್ಲಿಲ್ಲಮ್ಮ. ನನ್ನ ಹುಡುಗರು ಬೈದ್ರು ಏನೋ ಬುದ್ಧಿವಾದಕ್ಕೆ ಕೇಳ್ತೀವಮ್ಮ. ಬುದ್ಧಿವಾದಕ್ಕೆ ಕೇಳಿದ್ರು ಅದನ್ನೇ ದೊಡ್ಡದು ಅಮ್ಮಂಗೆ ಮಾಡಿದ್ಲು ಅವಳು. ಏನು ಮಾಡ್ತಿ, ನಮ್ಮ ಕರ್ಮ ಅಲ್ಲ. ಅನುಭವಿಸ್ಬೇಕು, ಅವಳು ಮಾಡಿರೋದೆಲ್ಲನೂ ಅನುಭವಿಸ್ಬೇಕು. ನೋಡೋಕೆ ನಾನು ಇರೋದು ಹೇಳ್ತೀನಿ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಹೋಗೋದು ಕಲಿ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಚೆನ್ನಾಗಿರೋದು ಕಲಿ ಹೋಗಿ ಅಷ್ಟೇ. ಈಗ ನಮ್ಮ ಅಯ್ಯಪ್ಪ ಸಹಿಸ್ಕೊಂಬಲ್ಲ, ಅದಕ್ಕಾಗಿನ ಸಹಿಸ್ಕೊಂಬಿಲ್ಲದಕ್ಕೆ ನಾನು ಹೇಳೋದು. ಇಲ್ಲಾಂದರೆ ಇನ್ನೊಂದು 15 ದಿನ ಇರು ಅಂತ ಹೇಳ್ತಿದ್ದೆ. ಈಗ ಯಾರೇ ಆಗಲಿ ನೋಡ್ಕೊಂಬಲ್ಲ, ಎಷ್ಟು ಕಷ್ಟ ಇರುತ್ತೆ. ನಾನು ನೋಡ್ಕೊಂಡಿದ್ದೀನಿ. ಇವಾಗ ನಿನ್ನ ಪಾಡಿಗೆ ನೀನು ಹೋಗು. ಅದಕ್ಕೆ ಮತ್ತೆ ನಮ್ಮ ಮನೆ ಆಗಬೇಕು, ನಮ್ಮ ಮನೆ ಊಟ ಆಗಬೇಕು ಅಂತ ಹೇಳೋದು. ಬಂದಾಗಿಂದ ಉಂಡಿದ್ದು ಸಮಾಧಾನ ಆಗಿಲ್ಲ. ಇನ್ನು ಒಂದಿಟ್ಟು ಉಮ್ಮಂಗಿದ್ರು ಹೊಟ್ಟೆಗೆ ಅರ್ಧಿದ್ದು ಅರ್ಧ ಆಯ್ತಲ್ಲಪ್ಪ ಹೊಟ್ಟೆಗೆ ಅಂತ ಅನಿಸುತ್ತೆ. ನಿಜವಾಗ್ಲೂ ತುಂಬ ಬೇಜಾರಾದಂಗೆ ಆಗುತ್ತೆ. ಇವಾಗ ನೋಡಿ ಅವಳು ಅಲೆನೇ ಹೋಗು ಅಂತ ಹೇಳ್ತಾ ಇದ್ದಾಳೆ. ಎಷ್ಟು ದಿವಸ ಇರ್ತೀಯ ಹೋಗಕ್ಕ ಅಂತಾಳೆ. ಅಲೆ ಒಂದು 5-6 ದಿವಸ ಆಯಿತು. 5-6 ದಿವಸಕ್ಕೆ ಇವ್ರಿಗೂ ಅಲೆ ಒಂಥರ ಬೇಜಾರಾದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ನೀನು ಹೋಗಕ್ಕ ನಮ್ಮ ಮನೆಯಾಗ ಇರಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಬಾಡಿಗೆ ಮನೆ ಹುಡುಕೊಂಬರೋಣ ಅಂತ ಹೋಗಿದ್ದೆ. ಎಲ್ಲೆಲ್ಲ ಒಂದು ಬಾಡಿಗೆ ಮನೆ ಸಿಗಲಿಲ್ಲ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಅಯ್ಯಪ್ಪನಕ್ಕೆ ಹೇಳ್ತೀನಿ ಅದೆಲ್ಲ ಇನ್ನಂತಾಳೆ. ಏನಂಬುತ್ತೆ ನೋಡೋಣ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.